ನದಿ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾದ ಸಂದರ್ಭದೊಳಗೆ ಈ ಹಿಪ್ಪರಗಿ ಬ್ಯಾರೇಜಿನ ಗೇಟ್ ಒಡೆದು ನೀರು ಪೋಲಾಗಿ ಹೋಗಿದ್ದರಿಂದ ಇಲ್ಲಿ ರಬಕವಿ ಮಹೇಶ್ವಾಡಿಗೆ ಬ್ಯಾರೇಜ್ ಮಾಡೋಕ್ಕೆ ಇದು ಸುಸಮಯ ಅಂಥೇಳಿ ಎಲ್ಲರೂ ಸ್ಟ್ರೈಕ್ ಮಾಡಿ ಒಮ್ಮತದಿಂದ ಹೋರಾಟ ಮಾಡಿ ಕೆಲಸ ಪ್ರಾರಂಭ ಮಾಡಿದರು. ಸರ್ಕಾರದ ಮೇಲೆ ಒತ್ತಡ ಹೇರಿ ಹೆಚ್ಚಿಗೆ ಅನುದಾನವನ್ನು ಬಿಡುಗಡೆ ಮಾಡಿಸಿ ಕಾರ್ಯಾರಂಭ ಮಾಡಿದರು. ಅವತ್ತಿಂದ ಸನ್ನಿವೇಶ ನೋಡ್ರಿ, ಈ ನೀರೊಳಗೆ ಮುಳುಗುವಂಥ 7 ಮತ್ತು 8ನೇ ಪಿಲ್ಲರ್ಗಳು ಹೆಂಗಾರ ಮಾಡಿ ನೀರು ಬರೋದ್ರೊಳಗಾಗಿ ಏಳಬೇಕು, ಅವ್ರನ್ನ ಎಬ್ಸಬೇಕು ಅಂಥೇಳಿ ಒತ್ತಡ ಹಾಕಿ ರಬಕವಿ ಬನಹಟ್ಟಿ ಜನ ಪ್ರತಿದಿನ ಈ ಮಹೇಶ್ವಾಡಿಗೆಯವರು ಸಹಿತ ಪ್ರತಿದಿನ ಅಲ್ಲಿ ಮೆಟ್ಟು ಹಾಕಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಒತ್ತಡ ಹೇರಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅಂದುಕೊಂಡಂಗನ ಆತು. ಅವತ್ತಿನ ದೃಶ್ಯ ನೋಡ್ರಿ, ಇದು ಹೆಂಗೈತಿ. ನೀರು ಎಲ್ಲ ಪೋಲಾಗಿದ್ದರೂ ಕುಡಿಯೋಕೆ ಏನು ತೊಂದರೆ ಆಗ್ಲಾರ್ದಷ್ಟು ನೀರು ಎತ್ತು ಅಂಥ ಇದ್ರೊಳಗನ ಈಗ ನೋಡ್ರಿ ಯಾವ ರೀತಿ ಕಾಮಗಾರಿ ನಡೆದೈತಿ. ಈ ಎಲ್ಲರ ಪ್ರಯತ್ನದ ಫಲವಾಗಿ ಅವೆಲ್ಲ ಪಿಲ್ಲರ್ಗಳು ಎದ್ದು ನಿಂತು. ಅಂದುಕೊಂಡಂಗನ 14 ಪಿಲ್ಲರ್ಗಳು ಸಹಿತ ಇವತ್ತಿನ ದಿವಸ ನೆಲ ಬಿಟ್ಟ ಮೇಲಕ್ಕೆ ಎದ್ದವು. ಇನ್ನು ಮೇಲೆ ನೀರಿನೊಳಗೆ ಮಾಡುವಂಥ ಕೆಲಸ ಏನಿಲ್ಲ. ನೀರಿನೊಳಗೆ ಪಿಲ್ಲರ್ ಎಬ್ಸೋದನ್ನು ಒಂದು ದೊಡ್ಡ ಹರಸಾಹಸ ಆಗಿತ್ತು. ಅದರೊಳಗನ 7 ಮತ್ತು 8ನೇ ಪಿಲ್ಲರ್ಗಳ ಬಗ್ಗೆ ಭಾಳಷ್ಟು ಚರ್ಚೆ ಆಗೈತಿ. ಅವು ಹಾಕ್ಕಾವೋ ಇಲ್ಲೋ ಅನ್ನೋಂಥ ಕುತೂಹಲಿತ್ತು. ಅಂತೂ ದೇವರು ದೊಡ್ಡವ, ಅವು ಆಗೋ ತನಕ ಮಳೆ ನೀರು ಬರಲಿಲ್ಲ. ಇನ್ನೇನು ಬರಗಾಲ ಬಿತ್ತು, ಇನ್ನು ನೀರನ್ನು ಬರೋದಿಲ್ಲ, ರೈತರಿಗೆ ಎಲ್ಲರಿಗೂ ಭಾಳ ತೊಂದರೆ ಆಕ್ಕೈತಿ, ಕೊಯ್ನಾದಾಗೂ ನೀರಿಲ್ಲ, ಕೊಯ್ನಾದಿಂದನೂ ನೀರು ಬಿಡಂಗಿಲ್ಲ ಅನ್ನುವಂಥ ಸಂದರ್ಭದೊಳಗೆ ದೇವರು ಯಾವುದೋ ರೂಪದಿಂದ ವರ ಕೊಟ್ಟ ಮಳೆ ತಂದ. ಇವತ್ತು ಸಾಕಷ್ಟು ಪ್ರಮಾಣದೊಳಗೆ ನೀರು ಬಂದೈತಿ. ಈಗ ನೋಡ್ರಿ ಹೆಂಗೆ ಕಾಮಗಾರಿ ಆಗಿನ ದೃಶ್ಯ ಇದು. ನೋಡ್ರಿ ಹೆಂಗೆ ವನ ಇತ್ತು, ಆದರೆ ಕೆಲಸಕ್ಕೆ ಯಾವುದೂ ತೊಂದರೆ ಆಗಲಿಲ್ಲ. ಅಂತೂ ಇಂತೂ ಮಾಡಿ ಗೆದ್ದರು. ಈ ಗುಡಿ ಕಾಣಾಗ್ತೈತಿಲ್ಲ, ಇದು ಬಾಳಪ್ಪನ ಗುಡಿ ಅಂಥೇಳಿ. ಇವತ್ತಿನ ಚಿತ್ರಣ ಬೇರೆ ಐತಿ, ಅದನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಇವತ್ತಿನ ಚಿತ್ರ ನೋಡಿದರೆ ಅದೇನೂ ಕಾಣಂಗಿಲ್ಲ. ಈಗಲೂ ಸಹಿತ ನೀರು ಸಾಕಷ್ಟು ಮ್ಯಾಲೆ ಬಂದೈತಿ, ಭಾಳಷ್ಟು ನೀರು ಹರಿದು ಬಂದೈತಿ. ಅದನ್ನು ಮುಂದೆ ನೋಡೋಣ. ಈಗ ಈ ಸನ್ನಿವೇಶ ನೋಡ್ರಿ, ಈ ಹಿಟಾಚಿಗಳು ಯಾವ ರೀತಿ ಕೆಲಸ ಮಾಡಾಕತ್ಯಾವ, ಇದೆಲ್ಲ ಕೆಲಸ ಮಾಡುವಂಥ ದೃಶ್ಯ ಇದು. ನೋಡ್ರಿ, ಎಲ್ಲ ಎದ್ದು ನಿಂತಾವು ಎಲ್ಲ ಪಿಲ್ಲರ್ಗಳು. ಆ ಕಾಮಗಾರಿ ನಡೆದ ಸಂದರ್ಭದೊಳಗನ ಡ್ರೋನ್ ಕ್ಯಾಮ್ರಾ ಮುಖಾಂತರ ಚಿತ್ರೀಕರಣ ಮಾಡಿಕೊಂಡಂಥ ಚಿತ್ರಣ ಇದು. ನೋಡ್ರಿ, ಡ್ರೋನ್ ಮುಖಾಂತರ ಅಲ್ಲಿ ಕಾಮಗಾರಿ ಹೆಂಗೆ ನಡೆದಿತ್ತು ಅನ್ನೋದನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡಿದ್ನಿ. ನೋಡ್ರಿ, ಡ್ರೋನ್ ಮುಖಾಂತರ ಚಿತ್ರೀಕರಣ ಮಾಡಿಕೊಂಡಿದ್ದು. ಈಗ ಭಾಗ ಬತ್ತಲ್ಲ, ಇದು ಮಹೇಶ್ವಾಡಿಗೆ ಕಡೆ ಇದು. ಇಲ್ಲಿ ನೋಡ್ರಿ, ಹೊಳೆ ದಾಟಿದ ನಂತರ ನಡೆಯುತ್ತಿರೋಂಥ ಪಿಲ್ಲರ್ಗಳು. ಇಲ್ಲೇ ಕೆಬ್ಬಣ ಜೋಡಿಸೋದು, ಇದನ್ನು ಮಾಡೋದು, ಎಲ್ಲ ಕಾರ್ಮಿಕರು ಕೆಲಸ ಮಾಡೋದು ಮಾಡ್ತಿದ್ದಾರೆ. ಈಗ ನೋಡ್ರಿ, ಇದು ಇಂದಿನ ದೃಶ್ಯ. ಇದು ಹೊಳೆ ಸಾಕಷ್ಟು ಬಂದೈತಿ. ಕೃಷ್ಣಾ ಜಲಾನಯನ ಪ್ರದೇಶದೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಮಳೆ ಆಗುತ್ತಿರುವುದರಿಂದ ಸಾಕಷ್ಟು ನೀರು ಬಂದೈತಿ. ನೋಡ್ರಿ, ಎಲ್ಲ ಹೆಂಗೆ ಒಡ್ಡು ಹಾಕಿದ್ದು ಒಡ್ಡೂ ಹೋಗೈತಿ. ಆಮೇಲೆ ಬಾಳಪ್ಪನ ಗುಡಿನೂ ಕಾಣಂಗಿಲ್ಲ, ಬ್ರಿಡ್ಜೂ ಕಾಣಂಗಿಲ್ಲ. ನೋಡ್ರಿ ಹೆಂಗೆ ಪಿಲ್ಲರ್ಗಳು ಎದ್ದಾವೆ. ಈಗೆಲ್ಲನೂ ಎದ್ದು ಒಂದು ಲೆವೆಲ್ಗೆ ಅದಾವೆ. 14 ಪಿಲ್ಲರ್ಗಳು ಎದ್ದಾವೆ. ಆಮೇಲೆ ಹೆಚ್ಚು ಕಡೆ ಮತ್ತು ಎಕ್ಸ್ಟ್ರಾ ಪಿಲ್ಲರ್ಗಳ್ನು ಮಾಡಾಕತ್ತಾರೆ, ಏಕಾಡು ಪಿಲ್ಲರ್ಗಳು ಮಾಡಾಕತ್ತಾರೆ. ನೋಡ್ರಿ, ಭರ್ಪೂರ್ ಹರಿಯಾಕತ್ತೈತಿ ನದಿ. ಅಪಾಯ ಮಟ್ಟ ಮೀರಾಕತ್ತೈತಿ. ನದಿ ದಂಡೆ ಜನರಿಗೆ ಸರ್ಕಾರ ಎಚ್ಚರಿಕೆನೂ ಕೊಡಾಕತ್ತೈತಿ. ಮೀನುಗಾರರಿಗೆ, ನದಿ ದಂಡೆಯ ಜನರಿಗೆ ಎಚ್ಚರಿಕೆ ಕೊಡಾಕತ್ತೈತಿ. ನೋಡ್ರಿ, ಸಾಕಷ್ಟು ನೀರು ಬರಾಕತ್ತೈತಿ. ಅಂತೂ ಅಂದ್ಕೊಂಡಂಗೆ ಕೆಲಸ ಆಯ್ತು. ಇನ್ನು ಮುಂದಿನ ದಿನಮಾನದೊಳಗೆ ನದಿ ನೀರು ಕಡಿಮೆ ಆಗೋ ಸಾಧ್ಯತೆ ಬಹಳ ಕಡಿಮೆ. ಯಾಕಂದ್ರೆ ಹಿಪ್ಪರಗಿ ಬ್ಯಾರೇಜಿನ ಗೇಟ್ಗಳೆಲ್ಲ ರಿಪೇರಿ ಆಗಿದ್ದು, ಅಲ್ಲಿ ಈ ಹೋದ ಸಲ ಆದಂಗೆ ಇನ್ನು ಮುಂದಿನ ಸಲ ನೀರು ಪೋಲ್ ಆಗಂಗಿಲ್ಲ. ಯಾಕಂದ್ರೆ ನೀರು ಯಾವತ್ತೂ ನಿಂತಿರ್ತೈತಿ. ಅದರಿಂದ ಈ ರಬಕವಿ ಬನಹಟ್ಟಿ ಈ ಕೃಷ್ಣಾ ನದಿ ಏನೈತಲ್ಲ, ರಬಕವಿ ಬನಹಟ್ಟಿ ಭಾಗ, ಈ ಮಹೇಶ್ವಾಡಿಗೆ ಬ್ರಿಡ್ಜ್, ಇಲ್ಲಿ ಯಾವತ್ತೂ ನೀರು ಇರತೈತಿ.
ಇನ್ನು ಎಷ್ಟು ನೀರಿದ್ರೂ ಏನೂ ತೊಂದರೆ ಇಲ್ಲ. ಆ ನದಿ ಆಚೆ ಕಡೆ ಈಗ ಕೆಲಸ ಹಂಗೆ ಚಾಲೂನು ಐತಿ. ಅಲ್ಲಿಯೂ ಸ್ವಲ್ಪ ಪಿಲ್ಲರ್ಗಳು ಮುಗಿಸ್ಕೊಂಡು ಆಮೇಲೆ ಉಳಿದ ಕೆಲಸನೂ ಮಾಡ್ಕೊಂಡು ಅದ್ರನ್ನ ಮ್ಯಾಲೆ ಹೇರೋ ಕೆಲಸ ಮಾಡ್ತಾರೆ. ಅಂತೂ ಇಂತೂ ರಬಕವಿ ಬನಹಟ್ಟಿ ಮತ್ತು ಮಹೇಶ್ವಾಡ್ಗಿ ಜನ ಭಾಳಷ್ಟು ಈ ಈ ಈ ಸೇತುವೆ ನಿರ್ಮಾಣದೊಳಗೆ ಯಶಸ್ವಿ ಆಗ್ಯಾರ ಅಂತೇಳಿ ಹೇಳ್ಬಹುದು.